ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ದ್ರಾಕ್ಷಿ ಹಣ್ಣಿನ ಹಲ್ವಾ. ಈ ಹಸಿರು ದ್ರಾಕ್ಷಿ ಹಣ್ಣಿನ ಹಲ್ವಾ ತುಂಬ ರುಚಿಯಾಗಿರುತ್ತೆ. ಇದನ್ನು ಈಸಿಯಾಗಿ ತಯಾರು ಮಾಡ್ಕೊಬೋದು. ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ನಾವೀಗ ನೋಡೋಣ ಬನ್ನಿ. ಈ ದ್ರಾಕ್ಷಿ ಹಣ್ಣಿನ ಹಲ್ವಾ ಮಾಡೋಕ್ಕೆ ನಾನಿಲ್ಲಿ ಅರ್ಧ kg ದ್ರಾಕ್ಷಿನ ತೊಗೊಂಡಿದ್ದೀನಿ. ಈ ದ್ರಾಕ್ಷಿ ಹಣ್ಣನ್ನ ನಾನು ಪೀಸಸ್ ಆಗಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀರು ಹಾಕ್ದಲೇ ಇದನ್ನು ಗಟ್ಟಿಗೆ ರುಬ್ಕೊತಾ ಇದ್ದೀನಿ. ಏಕೆಂದರೆ ದ್ರಾಕ್ಷಿ ಹಣ್ಣಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಅದರಿಂದ ನೀರು ಹಾಕೊತಾ ಇಲ್ಲ. ಇದನ್ನು ಹೀಗೇ ನುಣ್ಣಕ್ಕೆ ರುಬ್ಕೊತಾ ಇದ್ದೀನಿ. ಈಗ ನೋಡಿ, ಇದನ್ನು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಜ್ಯೂಸ್ ಸೋಸ್ತೀವಲ್ಲ ಜಾಲರಿಲಿ, ಅದನ್ನು ಸೋಸ್ಕೊತಾ ಇದ್ದೀನಿ. ನಮಗೆ ಜ್ಯೂಸಿನ ಅಂಶ ಮಾತ್ರ ಬೇಕಿರೋದ್ರಿಂದ ನಾವು ತಿರುಳನ್ನ ಸೋಸ್ಕೊತಾ ಇದ್ದೀನಿ. ಈಗ ನೋಡಿ, ಇದನ್ನೆಲ್ಲ ಸೋಸ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಪಾತ್ರೆನ ತೊಗೊಂಡಿದ್ದೀನಿ. ಇನ್ನೊಂದು ಪಾತ್ರೆಗೆ ನಾನಿವಾಗ 1 ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾವು ಸೋಸ್ಕೊಂಡಿದ್ವಲ್ಲ ಜ್ಯೂಸು, ಆ ಜ್ಯೂಸನ್ನ ನಾನು ಇವಾಗ ಅಳತೆ ಪ್ರಕಾರ ಈಗ 1 ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಲ್ವ, ಇದಕ್ಕೆ 2.5 ಕಪ್ಪಷ್ಟು ಜ್ಯೂಸನ್ನ ಹಾಕ್ಕೊಂಡು ಇದನ್ನು ಗಂಟಿಲ್ದರ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಸ್ವಲ್ಪನೇ ಜ್ಯೂಸನ್ನ ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ಇದನ್ನು ಗಂಟಿಲ್ದರ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ 1 ಕಪ್ಪಷ್ಟು ಜ್ಯೂಸನ್ನ ಹಾಕ್ಕೊಂಡಿದ್ದೆ. ಈಗ ಮತ್ತೆ ಇನ್ನೊಂದು ಕಪ್ಪಷ್ಟು ಜ್ಯೂಸನ್ನ ಹಾಕ್ಕೊಂಡು ಸ್ವಲ್ಪನೇ ಇದನ್ನು ಗಂಟಿಲ್ದರ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ 2 ಕಪ್ಪಷ್ಟು ಜ್ಯೂಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ನೋಡಿ, ಇನ್ನರ್ಧ ಕಪ್ ಜ್ಯೂಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಈ ಜ್ಯೂಸನ್ನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಗಂಟಿಲ್ದರ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸೊಲ್ಯೂಷನ್ ಥರ ಮಾಡ್ಕೊಬೇಕು. ಈಗ ಕಾರ್ನ್ಫ್ಲೋರು ಜ್ಯೂಸು ಒಟ್ಟಿಗೆ ಚೆನ್ನಾಗಿ ಬೆರೆತ್ಕೊಂಡಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಅಂದರೆ ವಿಸ್ಕ್ ಮಾಡ್ಕೊತಾ ಇರಬೇಕು. ಈಗ ನೋಡಿ, ನಾನು ಇದನ್ನೆಲ್ಲ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ದ್ರಾಕ್ಷಿ ಹಲ್ವನ ತಯಾರು ಮಾಡ್ಕೊಳ್ಳೋಣ. ದ್ರಾಕ್ಷಿ ಹಲ್ವ ತಯಾರು ಮಾಡ್ಕೊಳಕ್ಕೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಈ ಕಡಾಯಿಗೆ 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಅರ್ಧ ಬಟ್ಲಷ್ಟು, ಈಗ ಈ ಬಟ್ಲಲ್ಲಿ ತೊಗೊಂಡಿದ್ನಲ್ಲ ಅರ್ಧ ಬಟ್ಲಷ್ಟು ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನೀರನ್ನ ಹಾಕ್ಕೊಂಡು ಗಟ್ಟಿ ಪಾಕಾಗಿ ನಾವು ಮಾಡ್ಕೊಬೇಕು. ಈಗ ನೋಡಿ, ನಾನು ಇದನ್ನು ತಿರುಗಿಕೊಂಡು ಗಟ್ಟಿ ಪಾಕಾಗಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಪಾಕ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಈ ಕುದೀತಾ ಇರೋ ಪಾಕಕ್ಕೆ ನಾನು ಗ್ರೀನ್ ಕಲರ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಗ್ರೀನ್ ಕಲರ್ನ 4-5 ಡ್ರಾಪ್ಸ್ ಹಾಕ್ಕೊತಾ ಇದ್ದೀನಿ. ಈಗ 4-5 ಡ್ರಾಪ್ಸ್ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪಾಕ ಬಂದಿದೆ ಅಲ್ವ ಅಂತ ಒಂದ್ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೈನ ತೇವ ಮಾಡಿಕೊಂಡು ಈ ಥರ ಪಾಕನ ತೊಗೊಂಡಾಗ ಅದು ಉಂಡೆ ಆಗಬೇಕು. ಈಗ ಪಾಕ ಉಂಡೆ ಆಗ್ತಿದೆ. ಈಗ ನಮ್ಮ ಪಾಕ ರೆಡಿಯಾಗಿದೆ. ಈಗ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು ಮತ್ತು ದ್ರಾಕ್ಷಿ ಜ್ಯೂಸಿನ ಮಿಶ್ರಣ, ಈಗ ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ತಿರುಗ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣ ಉರಿ ಮಾಡಿಕೊಂಡು ನಾವು ಸ್ವಲ್ಪ ಹಾಕ್ಕೊಂಡು ಈ ಥರ ತಿರುಗ್ಕೊಬೇಕು. ನಾವು ಗಂಟಿಲ್ದರ ಥರ ಈ ಥರ ಸ್ವಲ್ಪ ಹಾಕ್ಕೊಂಡು ತಿರುಗ್ಕೊತಾ ಇರಬೇಕು. ಈಗ ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡು ಎಲ್ಲದನ್ನು ತಿರುಗ್ಕೊತಾ ಇದ್ದೀನಿ. ಈಗ ಕಾರ್ನ್ಫ್ಲೋರ್ ಮಿಶ್ರಣ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣ ಉರಿ ಮಾಡಿಕೊಂಡು ಒಂದೇ ಸಮನೆ ತಿರುಗ್ಕೊತಾ ಇರಬೇಕು. ಏಕೆ ನಾವು ಕಾರ್ನ್ಫ್ಲೋರ್ ಹಾಕ್ಕೊಂಡಿರೋದ್ರಿಂದ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ಮಿಶ್ರಣ ಎಲ್ಲ ಗಟ್ಟಿ ಆಗ್ತಾ ಇದೆ. ಈಗ ಇದಕ್ಕೆ ನಾನು 1 ಟೀ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ಈಗ ನೋಡಿ, ಮಿಶ್ರಣ ಇನ್ನೂ ಗಟ್ಟಿ ಆಗ್ತಾ ಇದೆ. ಈಗ ಇದಕ್ಕೆ ನಾನು 2 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ನಾನು 2 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡಿದ್ದಾದಮೇಲೆ ಇದು ಕಾರ್ನ್ಫ್ಲವರ್ ಮಿಶ್ರಣ ಇದೆಯಲ್ಲ, ಇದ್ರ ಜೊತೆ ಚೆನ್ನಾಗಿ ಬೆರೆತ್ಕೊಂಡಂಗೆ ಈ ಥರ ತಿರುಗ್ಕೊತಾ ಇದ್ದೀನಿ. ಈಗ ನಾವು ಹಾಕ್ಕೊಂಡಿರೋ ತುಪ್ಪ ಈ ಕಾರ್ನ್ಫ್ಲವರ್ ಮಿಶ್ರಣದೊಳಗಡೆ ಇಳ್ಕೊಬೇಕು, ಇದು ಹೀರ್ಕೊಬೇಕು. ನಾವು ಅಲ್ಲಿವರೆಗೂ ಈ ಥರ ತಿರುಗ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ನೆಕ್ಸ್ಟ್ 2 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊಬೇಕು. ಈಗ ನೋಡಿ, ತುಪ್ಪ ಎಲ್ಲ ಇಳ್ಕೊಂಡಿದೆ. ಈಗ ಇದಕ್ಕೆ ನಾನು 2 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಈಗ ಇದು ಕೂಡ ಈ ಮಿಶ್ರಣ ಜೊತೆ ಚೆನ್ನಾಗಿ ಬೆರೆತ್ಕೊಬೇಕು. ಈಗ 2ನೇ ಸರಿ ತುಪ್ಪನ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ವಿಸ್ಕರಿಂದ ಒಂದ್ಸರಿ ಈ ಥರ ತಿರುಗ್ಕೊತಾ ಇದ್ದೀನಿ. ಏಕೆ ನಾವು ಕಾರ್ನ್ಫ್ಲವರ್ ಮಿಶ್ರಣ ಹಾಕ್ಕೊಂಡಿರೋದ್ರಿಂದ ಎಲ್ಲಾದರೂ ಗಂಟುಗಳಿದ್ರೆ ಅದು ಹೋಗುತ್ತೆ ಅಂತ ನಾವು ಒಂದ್ಸರಿ ಈ ಥರ ತಿರುಗ್ಕೊತಾ ಇದ್ದೀನಿ. ನೋಡಿ, ಈ ಥರ ತಿರುಗ್ಕೊಳೋದ್ರಿಂದ ಗಂಟುಗಳು ಯಾವ್ದಾದ್ರು ಇದ್ದರೆ ಅದು ಹೊಟ್ಟೋಗುತ್ತೆ. ಈಗ ನಾನು ತಿರುಗ್ಕೊಂಡಿದ್ದೆಲ್ಲ ಆಗಿದೆ. ಈಗ ಇದನ್ನು ಮತ್ತೆ ಸ್ಪೂನ್ ಸಹಾಯದಿಂದ ಮತ್ತೆ ತಿರುಗ್ಕೊತೀನಿ. ಈಗ ನೋಡಿ, ಮಿಶ್ರಣ ಹಲ್ವಾ ಅದಕ್ಕೆ ಬರ್ತಾ ಇದೆ. ಈಗ ಇದಕ್ಕೆ ನಾನು 2 ಟೀ ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನಾವು 2 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ವಲ್ವ, ಈಗ 2 ಟೀ ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಹಲ್ವ ಜೊತೆ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ.
ಈಗ ಇದಕ್ಕೆ ನಾನು 2 ಟೇಬಲ್ ಚಮಚದಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಬಾದಾಮಿ ಮತ್ತು ಗೋಡಂಬಿನ. ಈಗ ಇದನ್ನು 3/4 ಭಾಗದಷ್ಟು ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಲ್ವಾ ಜೊತೆ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ಈಗ ಈ ಥರ ಬೆರೆಸ್ಕೊಂಡು 2 ನಿಮಿಷಗಳ ಕಾಲ ಇದನ್ನು ಹೀಗೇ ತಿರುಗ್ಕೊಬೇಕು. ಈಗ ಇದಕ್ಕೆ ನಾನು 2 ಟೀ ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಈಗ ತುಪ್ಪನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಹಲ್ವಾ ಜೊತೆ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ನಾವು ಎಲ್ಲಿವರೆಗೂ ಇದೇ ಥರ ತಿರುಗ್ಕೊತಾ ಇರಬೇಕು ಅಂದರೆ ಈ ಹಲ್ವಾ ಕಡಾಯಿಂದ ತಳ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಹೀಗೇ ತಿರುಗ್ಕೊತಾ ಇರಬೇಕು. ಈಗ ನೋಡಿ ಇದು ಪೂರ್ತಿಯಾಗಿ ತಳ ಬಿಡ್ತಾ ಇದೆ. ಈಗ ನಮ್ಮ ಹಲ್ವಾ ರೆಡಿ ಇದೆ ಅಂತ ಅರ್ಥ. ಈಗ ಈ ಹಲ್ವಾನ ಸೆಟ್ ಮಾಡ್ಕೊಳಕ್ಕೆ ನಾನು ಇಲ್ಲೊಂದು ಕೇಕ್ ಟಿನ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ತುಪ್ಪನ ಸವರ್ಕೊಂಡಿದ್ದೀನಿ. ಈಗ ಇನ್ನು ಮಿಕ್ಕಿ ಡ್ರೈ ಫ್ರೂಟ್ಸ್ ಇತ್ತಲ್ಲ, ಬಾದಾಮಿ ಮತ್ತು ಗೋಡಂಬಿ, ಅದನ್ನು ತಳಗೆ ಹಾಕ್ಕೊತಾ ಇದ್ದೀನಿ. ಈಗ ಮೇಲಿಂದ ರೆಡಿಯಾಗಿರೋ ಹಲ್ವನ ಸುರ್ಕೊತಾ ಇದ್ದೀನಿ. ಈಗ ನೋಡಿ ನಾನು ಹಲ್ವನ ಮೇಲಿಂದ ಸುರ್ಕೊತಾ ಇದ್ದೀನಿ. ಈಗ ನೋಡಿ ಎಲ್ಲ ಹಲ್ವನೂ ಸುರ್ಕೊಂಡಿದ್ದೀನಿ. ಈಗ ಇದನ್ನು ಸಮ ಮಾಡ್ಕೊತಾ ಇದ್ದೀನಿ. ಈಗ ಅದೇ ಸ್ಪೂನಿಂದ ಎಲ್ಲ ಕಡೆಯೂ ಸಮ ಮಾಡ್ಕೊತಾ ಇದ್ದೀನಿ. ನಾನು ತುಪ್ಪ ಹಾಕ್ಕೊಂಡಿರೋದ್ರಿಂದ ಇದೆಲ್ಲೂ ಅಂಟ್ಕೊಳಲ್ಲ, ಇದೇ ಥರ ಸಮ ಆಗುತ್ತೆ. ನೀವು ಬೇಕಾದ್ರೆ ರೊಟ್ಟಿ ಕಡ್ಡಿಯಿಂದನೂ ಕೂಡ ಸಮ ಮಾಡ್ಕೊಬೋದು, ಅಥವಾ ನೈಫಿಂದನೂ ಕೂಡ ಸಮ ಮಾಡ್ಕೊಬೋದು. ನಾವು ಕೇಕ್ ರೆಡಿ ಮಾಡ್ಕೊತೀವಲ್ಲ ಅದು ನೈಫಿಂದನೂ ಕೂಡ ಸಮ ಮಾಡ್ಕೊಬೋದು. ನಾನು ಹೀಗೇ ಸಮ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಎಲ್ಲ ಕಡೆಯೂ ಒಂದೇ ಸಮನೆ ಸಮ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು 1 ರಿಂದ 2 ಗಂಟೆಗಳ ಕಾಲ ತಣ್ಣಕ್ಕೆ ಹಾಕಿ ಬಿಟ್ಬಿಟ್ಟಿದ್ದೆ. ನೀವು ಬೇಕಂದರೆ ಬೇಗನೆ ಕೂಡ ಕಟ್ ಮಾಡ್ಕೊಬೋದು, ಇದು ಸೆಟ್ ಆಗಿರುತ್ತೆ. ನಾನು 1 ರಿಂದ 2 ಗಂಟೆಗಳ ಕಾಲ ಇದು ಪೂರ್ತಿಯಾಗಿ ತಣ್ಣಕ್ಕಾಗಿ ಚೆನ್ನಾಗಿ ಸೆಟ್ ಹಾಕಿ ಬಿಟ್ಬಿಟ್ಟಿದ್ದೆ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದನ್ನು ಒಂದು ತಟ್ಟೆಯಲ್ಲಿ ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಒಂದು ಚಾಕು ಸಹಾಯದಿಂದ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ. ನಾವು ಹಲ್ವನ ಕಟ್ ಮಾಡ್ಕೊಬೇಕಾದ್ರೆ ಚಾಕುನ ಸ್ವಲ್ಪ ಬಿಸಿ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಪೀಸಸ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಹಲ್ವನ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ರುಚಿಯಾದ ದ್ರಾಕ್ಷಿ ಹಣ್ಣಿನ ಹಲ್ವ ರೆಡಿಯಾಗಿದೆ. ಈಗ ಇದನ್ನು ತಿನ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.